gives me great pleasure to announce that we have in our midst today Dr. Mamata Babbar Ramachandra Gowda, IAS. Dr. Mamata, a distinguished retired IAS officer, is currently the State Information Commissioner in the Karnataka Information Commission, a dynamic and visionary Indian Administrative Service IAS officer with over 28 years of experience in governance, public policy, e-governance, communication systems, and citizen-centric reforms. Dr. Mamata is known for combining administrative acumen with technological innovation to enhance the transparency, efficiency, and public service delivery. A recipient of prestigious national and state level awards, Dr. Mamata is recognized for her dedication to inclusive development, sustainable livelihoods, women empowerment, and grassroots transformation. I'm delighted to inform all of you that Dr. Mamata is an alumnus of Sri Sathya Sai Bal Vikas program. Dr. Mamata will now speak to us on human values, the safest lifeline in our professional lives. Ma'am, a warm welcome to you to the conference today, and I request you to kindly address the gathering now. Thank you. Pranams to lotus feet of Bhagwan Sathya Sai, all the Bal Vikas Gurus, the state president, my dear sisters and brothers. What I'm going to talk to you today, actually I'm very nervous. I have addressed thousands and lakhs of people on all kinds of platforms, but not in front of Baba. Never in front of Baba. So I am a little nervous today, actually, to be saying. ನಾನು ಕನ್ನಡ ಇಂಗ್ಲೀಷ್ ಎರಡನ್ನು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಕನ್ನಡಿಗರಿಗೂ ಅರ್ಥ ಆಗಬೇಕು, ಬೇರೆಯವ್ರಿಗೂ ಅರ್ಥ ಆಗಬೇಕು ಅಂತ. ನಾನು ಯೂಶಲಿ ಯಾವಾಗಲೂ ದೊಡ್ಡದೊಂದು ಪ್ರೆಸೆಂಟೇಷನ್ ಹಾಕಿ ಮಾತಾಡೋಳು. ಅದು ಬಾಬಾಗೆ ಇಷ್ಟ ಇಲ್ಲ ಅನಿಸುತ್ತೆ. ಪ್ರೆಸೆಂಟೇಷನ್ ರೆಡಿ ಮಾಡಲಿಕ್ಕೆ ಟೈಮ್ ಸಿಕ್ಕಲಿಲ್ಲ. ಪಾಯಿಂಟ್ಸ್ ಮಾಡಿಕೊಂಡೆ ಪುಸ್ತಕದಲ್ಲಿ. ಆ ಪುಸ್ತಕ ಕೂಡ ಕೈಗೆ ಸಿಕ್ಕಲಿಲ್ಲ. ಸೊ ಈಗ ಅವ್ರು ಹೇಳ್ತಾ ಇದ್ದಾರೆ ನನಗೆ, ನೀನು ನಿನ್ನ ಮಾತನ್ನು ಹೃದಯದಿಂದ ಹೇಳು, ಬರ್ಕೊಂಡು ಬಂದಿದ್ದೇ ಆಗಲಿ, ಪ್ರೆಸೆಂಟೇಷನ್ ಬೇಡ ಅಂತ. ಯಾರಾದರೂ ಒಬ್ಬರು ಟೈಮ್ ಇಟ್ಕೊಳ್ಳಿ, ಯಾಕಂದರೆ ನನ್ನೊಂಥರ ಮೈಕಾಸುರಿನ ವಂಶದಲ್ಲಿ ಸೇರಿರೋರು. ಮೈಕ್ ಸಿಕ್ಕರೆ ತುಂಬ ಹೊತ್ತು ಮಾತಾಡ್ಬಿಡ್ತೀನಿ. ಈ ಸಬ್ಜೆಕ್ಟನ್ನು ನಾನು ಯಾವ ಸಬ್ಜೆಕ್ಟ್ ಕೊಡೋದು ಅಂತಂದಾಗ ನಾನು ಅವರಿಗೆ ಬಿಟ್ಟೆ, ಯಾವುದಾದ್ರೂ ಸಬ್ಜೆಕ್ಟ್ ಕೊಡಿ ಅಂತ. ಯಾರು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿರ್ತಾರೋ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಷ್ಟು ಸೂಕ್ತವಾದ ವಿಷಯ ಇನ್ನೊಂದಿಲ್ಲ, ಎಸ್ಪೆಷಲಿ ನಮಗೆ ಬ್ಯೂರೋಕ್ರಾಟ್ಸ್ಗೆ. ನನ್ನ ಅನುಭವಗಳನ್ನು ಹೇಳ್ಕೊತಾ ಹೋಗ್ತೀನಿ. ಪ್ರಪ್ರಥಮವಾಗಿ ನಾನು ನೀವೆಲ್ಲರೂ ನನಗೆ ಗುರುಗಳಾಗಿರ್ತಿದ್ದೀರಿ, ಯಾಕಂದರೆ ನಾನು ಬಾಲವಿಕಾಸದ ಸ್ಟೂಡೆಂಟ್. ನಮ್ಮ ಬಾಲವಿಕಾಸದ ಗುರು ಶ್ರೀಮತಿ ವಿಮಲಾ ಶೇಷಾದ್ರಿ. ಸದಾಶಿವನಗರದಲ್ಲಿ ನಮ್ಮದೊಂದು ಮನೆ, ನಾವು 3 ಜನ ಮಕ್ಕಳು. ಬೆಳಗ್ಗೆ ಶುರುವಾಯ್ತಂದ್ರೆ, ರಜಾ ದಿನಗಳಲ್ಲಿ ಬೆಳಗ್ಗೆ ಶುರುವಾಯ್ತಂದ್ರೆ 10 ಗಂಟೆ ರಾತ್ರಿಗೆ ತಾಯಿ ಹುಡುಕಬೇಕಿತ್ತು ಯಾರ ಮನೆಯಲ್ಲಿ ಇದ್ದೆ ನಾನು ಅಂತ. ಹಾಗಾಗಿ ನಮ್ಮ ತಾಯಿಗೆ ಒಂದು ಸ್ವಲ್ಪ ಭಯ ಶುರುವಾಯಿತು. ಈ ಥರನೇ ಅಲ್ಲಿ ಇಲ್ಲಿ ಆಡ್ಕೊಂಡು ಏನಾಗೋಗುತ್ತೋ ಅಂಥೇಳಿ ನಮಗೆ ಕರ್ಕೊಂಡೋಗಿ 3 ಜನನ್ನ ವಿಮಲಾ ಶೇಷಾದ್ರಿ ಅವರ ಬಾಲ್ ವಿಕಾಸಕ್ಕೆ ಹಾಕಿದ್ರು. ತಾಯಿ ಹಾಕಿರ್ಬೋದು, ಆದರೆ ಅದು ಬಾಬನ ಇಚ್ಛೆ ಇತ್ತು ಅಂತ ನಾನು ಅನ್ಕೊತೀನಿ. ಇಲ್ಲಾಂದರೆ ಎಷ್ಟೋ ಜನ ಸಾವಿರಾರು ಮಕ್ಕಳಲ್ಲಿ ಪೈಕಿ ನಮ್ಮನ್ನೇ ಅವರು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಾವು ನಿಜವಾಗ್ಲೂ ಧನ್ಯವಾಗಿದ್ದೇವೆ. ಮತ್ತು ವಿಮಲಾ ತಾಯಿ ಅವ್ರು ಹೇಳ್ದಾಗೆ ನಾವೆಲ್ಲ ಬಾಬಾನ ಮಕ್ಕಳು. ಅವರು ನಮ್ಮನ್ನು ಆಯ್ಕೆ ಮಾಡಿ
ಬಾಲ್ವಿಕಾಸದಲ್ಲಿ ತೆಗೆದುಕೊಂಡಾಗ ಅವರ ಮಕ್ಕಳಾಗೋದ್ವಿ ನಾವು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲ ಆಗು ಹೋಗುಗಳಿಗೂ ಬಾಬಾನೇ ಕಾರಣ. ನಾನು ಮಾಡಿದ್ದೀನಿ ಅಂತೇನೂ ಹೇಳಲ್ಲ, ಯಾವುದನ್ನು ನಾನು ಮಾಡಿಲ್ಲ, ಬಾಬಾ ಮಾಡಿಸಿದ್ದಾರೆ ನನ್ನ ಕೈಲಿ. ಐ ಆಮ್ ಜಸ್ಟ್ ದ ಇನ್ಸ್ಟ್ರೂಮೆಂಟ್ ಥ್ರೂ ವಿಚ್ ಬಾಬಾ ಹ್ಯಾಸ್ ಆ್ಯಕ್ಟೆಡ್. ನಾನು ಮೂಲತಃ ಡಾಕ್ಟರ್ ಆಗಬೇಕಂತ ಹೊರಟವಳು. ಸಾಕಷ್ಟು ಶ್ರಮ ಪಡ್ತಾ ಇದ್ದೆ. PUCನಲ್ಲಿ ಊಟ ಬಿಟ್ಟು ಕೂರ್ತಾ ಇದ್ದೆ. ಯಾಕೆ ಅಂತಂದರೆ ಊಟ ಮಾಡಿಬಿಟ್ರೆ ಎಲ್ಲಿ ನಿದ್ದೆ ಬಂದ್ಬಿಡುತ್ತೋ ಅಂತ. ಆದರೆ ಆ ಸಂದರ್ಭದಲ್ಲಿ ನನ್ನ ಸೋದರಿ ಇಲ್ಲಿದ್ದಾರೆ, ಡಾಕ್ಟರ್ ವಿಜಯಲಕ್ಷ್ಮಿ. ಅವರು ಅವರಿಗೂ ನನ್ನ ತಮ್ಮ ಮತ್ತು ನನ್ನ ಸಂಪೂರ್ಣ ಕುಟುಂಬಕ್ಕೂ ಬಾಬಾ ಒಂದು ಪ್ರೈವೇಟ್ ದರ್ಶನವನ್ನು ಕೊಟ್ಟಿದ್ರು. ನಾನು ಅನ್ಲಕ್ಕಿ, ಯಾಕಂದರೆ ನಾನು PUCಗೆ ಓದ್ಕೋತಾ ಇದ್ದೆ, ನಾನು ಬರಲಿಕ್ಕಾಗಲಿಲ್ಲ. ನನ್ನ ತಂಗಿ ನಮ್ಮ ಸೋದರಿ ಅವರನ್ನು ಕೇಳಿದ್ರು, ಬಾಬಾ ನಾನು ತುಂಬ ಓದ್ತಾ ಇದ್ದಾಳೆ ನನ್ನ ಅಕ್ಕ, ಅವಳು ಡಾಕ್ಟ್ರ್ ಆಗಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದಾಳೆ, ಡಾಕ್ಟ್ರ್ ಆಗ್ತಾಳ ಅವಳು ಅಂತ. ಬಾಬಾ ಅವಳ ಪ್ರಶ್ನೆಯನ್ನು ಸ್ವಲ್ಪ ಮಟ್ಟಿಗೆ ಸಹಿಸ್ಕೊಂಡಿದ್ರು ಅನ್ಸತ್ತೆ. ತಿರ್ಚಿ, ಇಲ್ಲ ನೀನು ಡಾಕ್ಟ್ರ್ ಆಗ್ತೀಯಾ ಅಂತ ಹೇಳಿದ್ರು. ಆದರೆ ಸ್ವಲ್ಪ ಹಠವಾದಿ ಸೋದರಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಕೇಳಿದ್ಲು, ಬಾಬಾ ತುಂಬ ಓದ್ತಾ ಇದ್ದಾಳೆ ಬಾಬಾ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು, ಅವಳು ಡಾಕ್ಟ್ರ್ ಆಗಬೇಕು ಅಂತ. ಆವಾಗ ಅವಳು ಎಷ್ಟಿರಬಹುದು, ಅವಳು ಒಂದು 8ನೇ ಕ್ಲಾಸ್ನವಳು, ಒಂದು 11-12 ವರ್ಷದ ಹುಡುಗಿ. ಪೀಡಿಸಿದ್ಲು. ನನ್ನ ತಮ್ಮ, ಪುಟ್ಟ ತಮ್ಮ ಅಲ್ಲಿ ಆಡ್ಕೊಂಡಿದ್ದ, ಅವನು ಒಂದು 6-7 ವರ್ಷದವನಿರಬಹುದು. ಆಗ ಬಾಬಾ ಹೇಳಿದರು, ಅವನು ಡಾಕ್ಟ್ರ್ ಆಗ್ತಾನೆ ಅಂತ. ಆದರೆ ಹಠವಾದಿ ಬಿಡ್ಲುವಲ್ವ ಬಾಬಾ, ಅವಳಿಗೆ ನೀವು ಬ್ಲೆಸ್ ಮಾಡಿ, ಏನಾದರೂ ಮಾಡಿ ಬ್ಲೆಸ್ ಮಾಡಿ. ಅವಳು ಸರ್ವಿಸ್ಗೆ ಹೋಗ್ತಾಳೆ, ಪಬ್ಲಿಕ್ ಸರ್ವಿಸ್ಗೆ ಅಂತ ಕೊನೆಯಲ್ಲಿ ಹೇಳೋದು. ಸೊ ನನಗೆ ಅಷ್ಟು ಕಷ್ಟಪಟ್ಟು ಓದ್ದವಳಿಗೆ ಮೆಡಿಕಲ್ ಸೀಟ್ ಇಲ್ಲ. ಆ ವರ್ಷ ನನ್ನ ರಿಸಲ್ಟು ನಾನು ಪಟ್ಟ ಪರಿಶ್ರಮಕ್ಕೆ ಮತ್ತು ನನಗೆ ಯೂಶಲಿ ನೋನ್ ಟು ಬಿ ಒನ್ ಆಫ್ ದ ಟಾಪ್ ಸ್ಟೂಡೆಂಟ್ಸ್ ಇರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಹೇಗೋ ಬೇರೆ ಎಲ್ಲೆಲ್ಲೋ ಹೋಗಿ ಕೊನೆಗೆ ಬಾಬಾ ಹೇಳ್ದಾಗೆ ಸರ್ವೀಸಿಗೆ ಬಂದು ಕೂತೆ. ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದೆ. ನಂತರ ವಿಪ್ರೋದಲ್ಲಿ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ, ಕಮ್ಯುನಿಕೇಷನ್ ಎಕ್ಸಿಕ್ಯೂಟಿವ್, ಮತ್ತು ಅದಾದ ನಂತರ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ನಮಗೆ ಸಿಕ್ಕ ಟ್ರೈನಿಂಗ್ ಹೆಂಗೆ ಅಂದರೆ, ಒಂದು ರೋಬೋ ಥರ. ಒಂದು ಡೆಡ್ಲೈನ್ ಇದೆ, ಈ ಡೆಡ್ಲೈನಲ್ಲಿ ಏನೇ ಆದರೂ ನೀನು ಕೆಲಸ ಮುಗಿಸ್ಬೇಕು. ಇಟ್ ಈಸ್ ಕಾಲ್ಡ್ ಡ್ರಾಪ್ ಡೆಡ್ ಲೈನ್. ಇಫ್ ಯು ಡೋಂಟ್ ಕೀಪ್ ದಟ್ ಡೆಡ್ ಲೈನ್, ಯು ಆರ್ ಡ್ರಾಪ್ಡ್ ಡೆಡ್ ಅನ್ನೋ ಮಟ್ಟಿಗೆ ಒಂದು ಶಿಸ್ತಿನಲ್ಲಿ ನಾವು ಕಲ್ತವ್ರು. ಸರ್ಕಾರಕ್ಕೆ ಬಂದು ಸೇರಿಕೊಂಡೆ. ಸರ್ಕಾರದಲ್ಲಿ ಎಲ್ಲವೂ ಉಲ್ಟ. ನಮ್ಮ ಕೈ ಕೆಳಗಡೆ ಇರುವವರು ಇದು ಡೆಡ್ ಲೈನ್ ಅಂತ ಹೇಳಿದ್ರೆ ನಾವು ಅವ್ರಿಗೆ ಎಲ್ಲದಕ್ಕೂ ಎಸ್ ಅಂತಾರೆ. ಏನು ಕೇಳಿದ್ರು ಎಸ್ ಮೇಡಮ್, ಆದರೆ ರಿಸಲ್ಟ್ಸ್ ನೋ ಮೇಡಮ್. ಸೊ ನನಗೆ ಸಿಕ್ಕ ಟ್ರೈನಿಂಗಲ್ಲಿ ನಾನು ತುಂಬ ಶಿಸ್ತಿನಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಿ, ನನಗೆ 5ನೇ ಈ ದಿನ ಈ ಪೇಪರ್ ಬರಬೇಕು ನನ್ನ ಟೇಬಲಿಗೆ ಅಂದರೆ ಅದನ್ನು ಬಿಡದಲೆ, ಎಡೆ ಬಿಡದಲೆ, ಅವ್ರ ತಲೆ ತಿಂದು ಬೈದು ಅವರಿಗೆ ಏನೆಲ್ಲ ಮಾಡಿ ಅದನ್ನು ತರ್ಸ್ಕೊತಾ ಇದೆ. 5 ಗಂಟೆಗೆ ನನ್ನ ಟೇಬಲ್ ಮೇಲೆ ಇರಬೇಕಂದ್ರೆ 5 ಗಂಟೆಗೆ ನನ್ನ ಟೇಬಲ್ ಮೇಲೆ ಇರು. ಸೊ ಒಂದು ಸಕ್ಸಸ್ಫುಲ್ ಆಫೀಸರ್ ಅನ್ನೋ ಹೆಸರು ಇತ್ತು. ಮುಖ್ಯಮಂತ್ರಿಗಳು ನನ್ನನ್ನು ಗಮನಿಸಿದ್ರು. ಮುಖ್ಯಮಂತ್ರಿ ಕಚೇರಿಗೆ ನನ್ನನ್ನು ಹಾಕ್ಕೊಂಡ್ರು. ಮುಖ್ಯಮಂತ್ರಿಗಳ ನಾನು ಸ್ಪೆಷಲ್ ಆಫೀಸರ್. ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರೊಬ್ಬರು ಬಂದರು. ನನ್ನ ಬಾಲವಿಕಾಸದ ನಂತರ ನಾವು ಗುರುವಾರದ ಭಜನೆ ಪ್ರೋಗ್ರಾಮ್ಗೆ 1-2 ಸಲ ಹೋದ್ವು. ನಮ್ಮ ಏಜ್ ಗ್ರೂಪ್ನವ್ರು ಯಾರೂ ಇರಲಿಲ್ಲ, ಬರೀ ದೊಡ್ಡವರಿದ್ರು. ಹೋಗುವ ಮನಸ್ಸು ಬರಲಿಲ್ಲ, ಬಿಟ್ಬಿಟ್ವಿ.
ಸೊ ಎಲ್ಲೋ ಒಂದು ಕಡೆ ಸಂಪರ್ಕ ಹೋಯ್ತು, ಭಗವಾನನ ಸಂಪರ್ಕ ನಮಗೆ ಇಲ್ದಂಗೆ ಆಯಿತು. ಅಂದರೆ ನಾವು ಬಾಬಾ ನಮ್ಮನ್ನು ಬಿಟ್ಟಿರಲಿಲ್ಲ, ನಾವು ಅವರನ್ನು ಬಿಟ್ಟಿದ್ವಿ. ನನ್ನ ಸ್ನೇಹಿತರೊಬ್ಬರು ಸ್ವಿಟ್ಜರ್ಲ್ಯಾಂಡ್ ಮತ್ತು ಅವರು ಚೈನಾದಲ್ಲಿದ್ದರು, ಅವರು ಒಂದು ಫ್ರೆಂಚ್ ನ್ಯಾಷನಲ್ಲು. ಅವರು ಸಡನ್ನಾಗಿ ಇಲ್ಲಿ ಒಬ್ಬರು ಸಾಯಿಬಾಬಾ ಅಂತ ಇದ್ದಾರಂತೆ, ನಾನು ಅವರನ್ನು ಭೇಟಿ ಆಗಬೇಕು, ನಾನು ಬೆಂಗಳೂರಿಗೆ ಬರ್ತೀನಿ, ನೀನು ನನ್ನ ಜೊತೆ ಬರಲಿಕ್ಕಾಗತ್ತಾ ಅಂದ. ನಾ ಹೇಳಿದೆ ಆಯಿತು ಬರ್ತೀನಿ, ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಪುಟ್ಟಪರ್ತಿಗೆ ಕರ್ಕೊಂಡು ಹೋದೆ, ಯಾಕೆಂದರೆ ಬಾಬಾ ಆಗ ಅಲ್ಲಿದ್ದರು. ನಾ ಹೇಳಿದೆ ಇಲ್ಲ, ನಾನು ಅವರ ಕ್ಲಾಸ್ಗಳಲ್ಲೆಲ್ಲ ಓದಿದ್ದೇನೆ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳಬೇಕು. ಇಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ವೇದವನ್ನು ಹೇಳಿದ್ರು. ನಾವು ಹೀಗೆ ರೆಡಿಯಾಗಿದ್ವಿ ಒಂದು ಡ್ರಾಮಾ ಮಾಡಲಿಕ್ಕೆ ಬಾಬಾ ಮುಂದೆ. ಮೀರಾದ ಆತ್ಮಕಥೆಯನ್ನು ನಾವು ಡ್ರಾಮಾ ಮೂಲಕ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ವಿಮಲಮ್ಮ ಅವರು ಗುರುಗಳು. ನಮಗೆ ಹೇಳಿದರು ನಾವು ಬಾಬಾ ಮುಂದೆ ನಾವು ಇದನ್ನು ಡ್ರಾಮಾ ಮಾಡ್ತೀವಿ ಅಂತ. ತುಂಬ ಖುಷಿಯಿಂದ ನಾವು ತುಂಬ ಕಸರತ್ತನ್ನು ಮಾಡಿದ್ವಿ. ಏನು ಮಾಡೋದು, ಅವಾಗ ನಮ್ಮದು ಆಯ್ಕೆ ಆಗಲೇ ಇಲ್ಲ. ತುಂಬ ಡಿಸಪಾಯಿಂಟ್ ಆಗಿತ್ತು ನಮಗೆ, ಬಾಬಾ ಮುಂದೆ ಮಾಡಲಿಕ್ಕಾಗಲಿಲ್ವಲ್ಲ. ಬಾಬಾ ನಮಗೆ ಒಂದು ದರ್ಶನ ಕೊಟ್ಟು ನಮಗೊಂದು ಪ್ರೈಝೋ ಏನೋ ಒಂದು ಕೊಡ್ತಾರೆ ಅನ್ನೋ ಆಸೆಯಲ್ಲಿದ್ದವು ನಾವು ಮಕ್ಕಳಿದ್ದಾಗ. ಸೊ ನಾನು ಅಲ್ಲಿ ಅವ್ರು ನನ್ನ ಸ್ನೇಹಿತರು ಕೇಳಿದಾಗ ಐ ಆಮ್ ಕಮಿಂಗ್ ಬ್ಯಾಕ್, ದಟ್ ವಾಸ್ ಫ್ಲ್ಯಾಶ್ ಬ್ಯಾಕ್, ಐ ಆಮ್ ಕಮಿಂಗ್ ಬ್ಯಾಕ್, ಓಕೆ. ಸೊ ಅವರು ಹೇಳಿದಾಗ ನನಗೆ ಆಯಿತು ಅಂತ ಕರ್ಕೊಂಡು ಹೋದೆ, ಪುಟ್ಟಪರ್ತಿಗೆ ಕರ್ಕೊಂಡು ಹೋದೆ. ಹಿಂದಿನ ದಿನ ರಾತ್ರಿ ಹೋದವು, ಅಲ್ಲೇ ಉಳ್ಕೊಂಡ್ವಿ. ಎಲ್ಲ ಹೇಳಿದ್ರು ಬೆಳಗ್ಗೆ ಬರಬೇಕು. ಅವರಿಗೆ ಅರ್ಥ ಆಗ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ನೀವು ಕೂತಿರ್ಬೇಕು, ಅವ್ರು ಬೇಕಿದ್ರೆ ಕರ್ಸ್ಕೋತಾರೆ, ಇಲ್ಲದೇ ಇದ್ರೆ ಇಲ್ಲ. ನಾವು ಯಾರು ನಿಮಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಿಕ್ಕೆ ಆಗೋಲ್ಲ, ಇಲ್ಲಿ ಬಾಬಾನ ಅಪಾಯಿಂಟ್ಮೆಂಟ್ ಬಾಬಾನೇ ಕೊಡೋದು ಅಂತ. ನಮ್ಮ ಸ್ನೇಹಿತರಿಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಏನೋ ಹೋಗ್ಲಿ ಅಂತ ಏನೋ ಹೇಳಿದ್ದಾರೆ ಅಂತ ಬಂದು ಅವ್ರಿಗೆ ಕೆಳಗಡೆ ಕೂರ್ಲಿಕ್ಕೆ ಆಗ್ತಿಲ್ಲ, ಒಂದು ಕುರ್ಚಿ ಹಾಕಿ ಕೂರಿಸಿದ್ವಿ. ನಾ ಕೆಳಗಡೆ ಕೂತ್ಕೊಂಡಿದ್ದೆ. ಬಾಬಾ ಬಂದರು, ಸ್ಟ್ರೈಟ್ ನಮ್ಮ ಮುಂದೆ ಬಂದು ನಿಂತವರು ಯಾವಾಗ ಬಂದ್ರಿ ಅಂತ ಕೇಳಿದ್ರು. ನಿನ್ನೆ ನೈಟ್ ಬಂದ್ವಿ ಅಂತ. ಯಾವಾಗ ಹೋಗ್ಬೇಕಂತಿದ್ದೀರಿ ಅಂತ. ಇದು ಮುಗಿಸ್ಕೊಂಡು ನಾವು ಹೋಗೋಕೆ ರೆಡಿ ಇದ್ದೀವಿ ಅಂತ ಹಿಂಗೆ ಅಂದ್ಕೊಂಡು ಹೋದ್ರು. ಭಜನೆ ಆಯಿತು, ಎಲ್ಲರೂ ಎದ್ದೋದ್ರು, ದರ್ಶನ ಆಯಿತು. ನನ್ನ ಫ್ರೆಂಡಿಗೆ ತುಂಬ ಡಿಸಪಾಯಿಂಟ್ಮೆಂಟ್, ನಮ್ಮನ್ನು ಕರೀಲೇ ಇಲ್ಲಲ್ಲ ಬಾಬಾ ಅಂತ. ಬನ್ನಿ, ಅದೆಲ್ಲ ಅದೇ ಥರ ನಾವು ಚಿಕ್ಕ ಮಕ್ಕಳಿಂದ ನೋಡಿದ್ದೇವೆ. ಅವ್ರಿಗಿಷ್ಟ ಇದ್ದರೆ ಕರೀತಾರೆ, ಇಲ್ಲದೇ ಇದ್ರಿಲ್ಲ. ಬಟ್ ಬ್ಲೆಸ್ಸಿಂಗ್ ಎಲ್ಲರಿಗೂ ಕೊಟ್ಟಿರ್ತಾರೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಒಂದು ಪ್ರಸಾದ ತೊಗೋತಾ ಇದ್ವಿ. ಅಷ್ಟೊತ್ತಿಗೆ ಸೇವಾ ದಳದವ್ರು ಓಡಿ ಬಂದರು. ಮೇಡಮ್ ತಮ್ಮನ್ನು ಕರೆದ್ರಲ್ಲ ಒಳಗಡೆ ಬಾಬಾ ಅವರು ತಮ್ಮ ದರ್ಶನಕ್ಕೆ, ತಾವು ಬರಲಿಲ್ವಂತೆ. ಬಾಬಾ ಅವ್ರು ನಿಮಗೆ 4 ಗಂಟೆಗೆ ಇದ್ದುಬಿಟ್ಟು ಡೈರೆಕ್ಟಾಗಿ ಅವರ ರೂಮಲ್ಲಿ ವೆಯ್ಟ್ ಮಾಡಿ ದರ್ಶನ ಪಡೆದು ಹೋಗ್ಬೇಕಂತೆ. ಸರಿ ಅಂತ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ನಾವೇ ಮಿಸ್ಟೇಕ್ ಮಾಡ್ಕೊಂಡ್ವಿ ಅಂದ್ಕೊಂಡು ಹೋದ್ವಿ. ಬಾಬಾ ನನ್ನ ಫಸ್ಟ್ ನೋಡಿದ ತಕ್ಷಣ ಹೇಳಿದ್ದು, ತುಂಬ ಕಾಯಿಸ್ಬಿಟ್ಟೆ ಅಲ್ವಾ ನಿನಗೆ. ಒಂದು ನನ್ನ ಕುಟುಂಬದವರಿಗೆ ಕೊಟ್ಟಾಗ ದರ್ಶನ ನಾನಿರಲಿಲ್ಲ, ಡ್ರಾಮಾದಲ್ಲಿ ಸಿಗ್ತಾರೆ ಅಂದರೆ ಡ್ರಾಮಾದಲ್ಲಿ ಸಿಕ್ಕಲಿಲ್ಲ, ಬಹಳ ವರ್ಷ ಕಾಯಿಸಿದ್ದೀನಿ ನಿನಗೆ. ನಂತರ ತುಂಬ ಸುದೀರ್ಘವಾಗಿ ಆಲ್ಮೋಸ್ಟ್ 1 ಗಂಟೆ ಕಾಲ ನಮಗೆ ಇಂಟರ್ವ್ಯೂ ಕೊಟ್ಟರು. ವಿಸ್ಡಮ್ ಅಂದರೆ ಏನು ಅಂತ ಹೇಳಿದ್ರು. ನನ್ನ ಸ್ನೇಹಿತೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಮಾತಾಡಿದ್ರು. ನನಗೆ ಸಂಬಂಧಪಟ್ಟಂಗೆ ನೀನು ತುಂಬ ಹೀಗಿರ್ತೀಯ, ಎಲ್ಲರ ಮೇಲೆ ಹೀಗೆ ಹಠ, ಪ್ರೀತಿಸೋದು ಕಲಿ, ಪ್ರೀತಿಸು ನೀನು, ಹ್ಯಾವ್ ಲವ್, ಡೀಲ್ ವಿತ್ ಎವ್ರಿಬಡಿ ವಿತ್ ಲವ್, ಯು ವಿಲ್ ಓನ್ಲಿ ಸಿ ಸಕ್ಸಸ್. ಡೋಂಟ್ ಲುಕ್ ಬ್ಯಾಕ್. ನಾನು ನಿನ್ನ ಜೊತೆ ಇರ್ತೀನಿ, ಐ ಆಮ್ ಆಲ್ವೇಸ್ ವಿತ್ ಯು, ಯು ಆರ್ ಮೈ ಚೈಲ್ಡ್. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಯು ವಿಲ್ ಓನ್ಲಿ ಸಿ ಸಕ್ಸಸ್. ಡು ನಾಟ್ ದ ವಿಸ್ಡಮ್ ಅನ್ನೋದನ್ನು ಸುದೀರ್ಘವಾಗಿ ಹೇಳಿದ್ದು ನನಗೇನೆ. ಇದು ವಿಸ್ಡಮ್. ನಿನ್ನ ಎವ್ರಿ ಡೇ ಲೈಫಲ್ಲಿ ನೀನು ಪ್ರೀತಿಸೋದನ್ನು ಕಲಿ. ಅದು ಹೇಳಿದ ಮೇಲೆ ನನ್ನ ವ್ಯವಹಾರ ಕಚೇರಿಯಲ್ಲಿ ತುಂಬ ಬದಲಾಯಿತು. ವೈ ಐ ಟೋಲ್ಡ್ ಯು ದಿಸ್ ಲಿಟಲ್ ಸ್ಟೋರಿ ಅಂದರೆ, ಹ್ಯೂಮನ್ ವ್ಯಾಲ್ಯೂಸ್ ಈಸ್ ದ ಲೈಫ್ ಲೈನ್. ನಾವು ಏನೇ ಆಗಿರ್ಬೋದು, ಯು ಕುಡ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ,
unless we use human values, look at everything with human values, you'll never be able to achieve whatever you need to achieve in your life. ಅದು ಹೇಳಲಿಕ್ಕೋಸ್ಕರ ನಾ ಈ ಪುಟ್ಟ ಕಥೆಯನ್ನು ಹೇಳಿದೆ. ವಾಪಸ್ ಹೋದ್ಮೇಲೆ ನಾನು ಬಹಳ ಚಿಂತೆ ಮಾಡಿದೆ. ಬೇರೆ ಏನೇನೋ ವಿಷಯಗಳು, ನನ್ನ ಸ್ವಂತ ವಿಷಯಗಳೆಲ್ಲ ಹೇಳಿದ್ರು ಬಾಬಾ, ಬಟ್ ಇದು ಮಾತ್ರ ನನ್ನ ತಲೆಯಲ್ಲಿ ಕೂತ್ಕೋತು. ನನ್ನನ್ನೇ ನಾನು ವಿಶ್ಲೇಷಣೆ ಮಾಡ್ಕೊಳಕ್ಕೆ ಶುರು ಮಾಡಿದೆ. ನಾ ಏನು ಮಾಡ್ತಾ ಇದ್ದೀನಿ, ಕೆಲಸ ಆಗಲಿಲ್ಲ ಅಂದರೆ ಫಸ್ಟೇ ಬೈಲಿಕ್ಕೆ ಶುರು ಮಾಡಿಬಿಡ್ತೀನಿ. ಬೈಗಳ ಸಮಾಧಾನ ಕಲ್ತ್ಕೊಂಡೆ. ಸಮಾಧಾನದಲ್ಲಿ ಯಾಕೆ ಈ ಕೆಲಸ ಆಗಿಲ್ಲ, ತಗೊಂಡು ಬಾ ಮೇಡಮ್, ಮೆಷಿನ್ ಇಲ್ಲ, ಮೆಷಿನ್ ಇಲ್ಲಿದೆ ತಗೊಂಡು ಬಾ, ನನಗಿದು ಗೊತ್ತಾಗ್ತಾ ಇಲ್ಲ, ಕುತ್ಕೋ ನನ್ನ ಎದುರುಗಡೆ, ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಈ ರೀತಿ I learned the greatest technique of management from Baba himself. ಬಾಬಾ ಅವರಿಂದ ದ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟನ್ನು ನಾನು ಆ ದಿನ ಕಲಿತೆ. 1 ಗಂಟೆಯ ಒಂದು ಇಂಟರ್ವ್ಯೂನಲ್ಲಿ ನಾನು ಲೈಫ್ ಸ್ಕಿಲ್ಲನ್ನು ಕಲಿತೆ. ಯಾಕೆಂದರೆ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಎಲ್ಲಿ ನಾವು ಕೆಲಸ ಮಾಡಿದ್ರೂ ಕೂಡ ಒಂದು ಪರ್ಸ್ನಲ್ ಚಾಯ್ಸಸ್ ಇರುತ್ತೆ ನಮಗೆ. ವಿ ವಾಂಟ್ ಟು ಡೂ ಸಮಥಿಂಗ್ ಪರ್ಟಿಕ್ಯುಲರ್ಲಿ ಪರ್ಸ್ನಲ್. ನಮಗೆ ಒಂದು ಪ್ರೊಫೆಷ್ನಲ್ ಇದು ಇರುತ್ತೆ, ಗೋಲ್ಸೋ ಪ್ರೊಫೆಷ್ನಲ್ ಪಾಬಂದಿನೋ ಒಂದು ಪ್ರೊಫೆಷ್ನಲ್ ಬೌಂಡ್ರಿ ಇರುತ್ತೆ. ಎರಡಕ್ಕೂ ಕಾಂಟ್ರಡಿಕ್ಷನ್ ಆದಾಗ ಸ್ಟ್ರೆಸ್ ಆಗುತ್ತೆ, ನಮಗೆ ಸ್ಟ್ರೆಸ್ ಆಗುತ್ತೆ, ಅಲ್ಲಿ ಸುತ್ತು ಇರುವವರಿಗೂ ಸ್ಟ್ರೆಸ್ ಆಗುತ್ತೆ, ಒಂದು ನೆಗೆಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಬಾಬಾ ಹೇಳಿದಾಗೆ ಇನ್ನೂ ಒಂದು ವಿಷಯ ಅವ್ರು ಹೇಳಿದ್ರು, ಪ್ರಪಂಚವನ್ನು ಬದಲಾಯಿಸ್ಲಿಕ್ಕೆ ಹೋಗಬೇಡ, ನಿನ್ನನ್ನು ನೀನು ಬದಲಾಯಿಸ್ಕೊ. ನೀನು ಆರ್ಗನೈಸ್ಡಾಗಿ ಕೆಲಸ ಮಾಡ್ತಾ ಇದೆಯಾ ನೋಡು, ನೀನು ಬೇರೆಯವ್ರನ್ನ ಮೇಲೆ ತಪ್ಪು ಹುಡುಕಬೇಡ, ನೀನು ಆರ್ಗನೈಸ್ಡಾಗಿ ಕೆಲಸ ಮಾಡ್ತಾ ಇದೆಯಾ ನೋಡು. ಆವಾಗ ನಾನು ಕೇರ್ಫುಲ್ ಆದೆ. 5 ಗಂಟೆಗೆ ಡೆಡ್ಲೈನ್ ಇದ್ದಾಗ ಒಂದು 12 ಗಂಟೆ ಅಷ್ಟೊತ್ತಿಗೆ ಕರೆಸುವೆ ತಿರ್ಗಾ, ಏನಪ್ಪ ಎಲ್ಲಿವರೆಗೂ ಬಂತು ತೋರಿಸು, ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಮೇಡಮ್, ಈ ಪ್ರಾಬ್ಲಮ್ ಆ ಗವರ್ಮೆಂಟ್ನಲ್ಲಿ ಪ್ರಾಬ್ಲಮ್ ಹೇಳೋದು ನಂಬರ್ 1, ಸೊಲ್ಯೂಷನ್ ಹೇಳೋರು 0. English, okay. There is a demand for English, so I will mix a little more of English. So, the request for, if I started telling everybody, the first time I take charge in an office, I will tell them, you come with a problem, you have to come with a solution also. Don't come with a problem without a solution. You have the capacity to think. ನಿಮಗೆ ಕೆಪಾಸಿಟಿ ಇದೆ ಥಿಂಕ್ ಮಾಡಲಿಕ್ಕೆ. ಯು ಹ್ಯಾವ್ ದ ಕೆಪಾಸಿಟಿ ಟು ಥಿಂಕ್. ಆದರೆ ಯು ಆರ್ ನಾಟ್ ಥಿಂಕಿಂಗ್. ಸ್ಲೋಲಿ ವಾಟ್ ಈಸ್ ಹ್ಯಾಪನಿಂಗ್, ನಿಮಗೆ ತಲೆ ಏನಾಗ್ತಿದೆ, ಬುದ್ಧಿ ಮಟ್ಟ ಕಮ್ಮಿ ಆಗ್ತಾ ಇದೆ. ಯುವರ್ ಇಂಟೆಲೆಕ್ಚುಯಲ್ ಲೆವೆಲ್ ಇಸ್ ಕಮಿಂಗ್ ಡೌನ್ ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್. ಒಂದು ಥಿಯರಿ ಇದೆ ಡಾರ್ವಿನ್ದು, ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್. ಏನಾದರೂ ಒಂದು ಇಫ್ ಯು ಡೋಂಟ್ ಯೂಸ್ ಇಟ್ ಬಿಕಾಸ್ ಆಫ್ ದ ಡಿಸ್ಯೂಸ್. ಈಗ ನಮಗೆ ಬಾಲ ಇಲ್ಲವಲ್ಲ, ನಾವೆಲ್ಲ ಆಗಿದ್ದಿದ್ದು ಕೋತಿಗಳಿಂದ ಮಾನವ ಆದ್ವಿ. ಬಾಲದ ಒಂದು ಸಣ್ಣ ಪೀಸು ನಮಗೆ ಸಿಕ್ಕುತ್ತೆ ಕೈಗೆ, ನಾವು ಮುಟ್ಟು ನೋಡ್ಕೋಬೋದು, ಒಂದು ಸಣ್ಣ ಪೀಸ್ ಇರುತ್ತೆ ಹಿಂದೆ. ಅದು ಬಿಕಾಸ್ ಆಫ್ ದ ಡಿಸ್ಯೂಸ್. ಸಿಮಿಲರ್ಲಿ ಸ್ವಲ್ಪ ದಿವಸ ಆದಮೇಲೆ ಆ ಬ್ರೇನನ್ನು ಒಂದು ಪೀಸನ್ನು ಎಲ್ಲೋ ಇದೆ ಇಲ್ಲಿ ಅಂತ ಮುಟ್ಟಿ ಆಗೋದಿಲ್ಲ, ಇಲ್ಲಿ ಎಲ್ಲೋ ಇದೆ ಅಂತ ನೋಡಬೇಕಾಗತ್ತೆ. ಸೊ ನಿನ್ನ ಬ್ರೇನನ್ನು ಯೂಸ್ ಮಾಡು, ನೀನು ನನ್ನ ಹತ್ರ ಬಂದರೆ ಪ್ರಾಬ್ಲಮ್ ಸಮೇತ ಸೊಲ್ಯೂಷನ್ ತೊಗೊಂಡು ಬಾ ಅಂತ ಹೇಳಲಿಕ್ಕೆ ಶುರು ಮಾಡಿ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಎಷ್ಟು ಸೊಲ್ಯೂಷನ್ಸು, ಬ್ಯೂಟಿಫುಲ್ ಸೊಲ್ಯೂಷನ್ಸ್ ಬರಲಿಕ್ಕೆ ಶುರುವಾಯಿತು ಎಲ್ಲ ಪ್ರಾಬ್ಲಮ್ಗಳು. ಇನ್ನೊಂದು ವಿಚಾರವನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಬಿಕಾಸ್ ಆಫ್ ಐ ಆಮ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಸಬ್ಜೆಕ್ಟ್, ಇಟ್ ಈಸ್ ವಿದಿನ್ ದ ಸಬ್ಜೆಕ್ಟ್.
ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡುವಾಗ ಇನ್ನೊಂದು ವಿಚಾರ ಹೇಳಲಿಕ್ಕೆ ಶುರು ಮಾಡಿದೆ. ಇದು ಕಡತವಲ್ಲ. ನಾವು ಕಡತ ಅಂದರೆ ಫೈಲ್. ದಿಸ್ ಇಸ್ ನಾಟ್ ಅ ಫೈಲ್ ವಿಚ್ ಇಸ್ ಕಮಿಂಗ್ ಇನ್ ಫ್ರಂಟ್ ಆಫ್ ಯು. ಇಟ್ ಈಸ್ ಅ ಹ್ಯೂಮನ್ ಬೀಯಿಂಗ್ಸ್ tears, his worries, his aspirations. So it is him in that file. Think of it that way. Case workers ಅಂತೀವಿ ನಾವು. ಕಟ್ಟ ಕಡೆಯ ಮನುಷ್ಯ, ಹೀ ಈಸ್ ದ ಮೋಸ್ಟ್ ಪವರ್ಫುಲ್. ಎಲ್ಲ ಅನ್ಕೊಂಬಿಟ್ಟಿದ್ದಾರೆ IAS ಆಫೀಸರ್ ಇಸ್ ವೆರಿ ಪವರ್ಫುಲ್ ಅಂತ. ಅವರ ಜುಟ್ಟು ಕೆಳಗಡೆ ಒಬ್ಬ ಕೂತಿರ್ತಾನೆ, ಕೇಸ್ ವರ್ಕರ್ ಅಂತ, ಅವನ ಕೈಲಿರುತ್ತೆ. ಅವ ಆಗಲ್ಲ ಅಂತ ಬರ್ದ ಅಂದರೆ ಈ IAS ಆಫೀಸರ್ ತಿಪ್ಪರ್ಲಾಗ ಹಾಕಿದ್ರು ಕೂಡ, ಪಲ್ಟಿ ಹೊಡೆದ್ರು ಕೂಡ ಆ ಕೆಲಸ ಮಾಡಲಿಕ್ಕಾಗಲ್ಲ. ಸೊ ನಾನು ಅದನ್ನು ಅರ್ಥ ಮಾಡಿಕೊಂಡೆ, ಅವರನ್ನು ಹಿಡಿದೆ, ಕೆಳಗಡೆ ಇರೋರನ್ನ ಹಿಡಿದೆ. ಅವರಿಗೆ ಫಸ್ಟ್ ನಾನು ವರ್ಕ್ ಮಾಡಿದ್ದು ಅವರ ಮೈಂಡ್ ಮೇಲೆ. ಇದು ಕಡತವಲ್ಲ, ಈ ವ್ಯಕ್ತಿಯ ಕಣ್ಣೀರು, ಈ ವ್ಯಕ್ತಿಯ ಬೆವರು, ಈ ವ್ಯಕ್ತಿಯ ಹತಾಶೆ ಅಂತ ಯೋಚನೆ ಮಾಡಿ ಆ ವ್ಯಕ್ತಿಯ ಮುಖವನ್ನು ನೋಡು. ಫೈಲನ್ನು ನೋಡುವಾಗ ಅದು ನಿನ್ನ ಕಣ್ಣ ಮುಂದೆ ಬರಬೇಕು ಅನ್ನೋದನ್ನು ನಾನು ಮನದಟ್ಟು ಮಾಡಿಕೊಟ್ಟೆ ನನ್ನ ಕಚೇರಿಯಲ್ಲಿ. ಇನ್ನೊಂದು ಹೇಳ್ತಾ ಇದ್ದೆ, ಯಾರೋ ಕೊಟ್ಟ ದುಡ್ಡು, ಯಾರೋ ಕೊಟ್ಟ ಏನಾದರೂ ಇದು ಎಷ್ಟು ದಿವಸ ನಿನಗೆ ಬರುತ್ತೆ? ದೇವ್ರ ಕೊಟ್ಟಿದ್ದು ಎಷ್ಟು ದಿವಸ ಬರುತ್ತೆ? ದೇವರು ಏನು ಬೇಕಾದ್ರೂ ಕೊಡ್ಬೋದು ನಿನಗೆ. ಸೊ ದೇವ್ರು ಕೊಡುವುದು, ದೇವ್ರ ಹತ್ರ ಅಂಗಲಾಚು, ದೇವ್ರ ಹತ್ರ ಬೇಡು, ಈಗ ಬರುವ ಜನರ ಹತ್ರ ಅಲ್ಲ. ನಿನಗೆ ಕಷ್ಟ ಇದೆ ಸಂಸಾರ ನಡೆಸಲಿಕ್ಕೆ. ಅವ್ರು ಅಂದ್ಕೊಳ್ಳೋರು, ಮೇಡಮ್ಗೇನು ಹುಟ್ಟಿರೋದು ಶ್ರೀಮಂತರ ಕುಟುಂಬದಲ್ಲಿ, ಸದಾಶಿವ ನಗರದಲ್ಲಿ ಮನೆ, ಬುದ್ಧಿ ಹೇಳೋಕ್ಕೇನಂತೆ? Yes, she can talk whatever she wants. She comes from an affluent family, born to rich parents. She can give us big dialogues and big sermons, moral sermons. But we have to run our family. So I heard that talk. It fell into my ears. I told them, look, I understand. I am not going to stop you from taking up in the evening, go and work as a, if you are a typist, work, do some work, job works. Take some job works. Take some, go to a courier office and work. Because it's not allowed to work. Don't be on the rolls. Do some contract work. Earn extra money. Always have faith that God knows what He is giving you and He will give it to you at the right time. Have that faith. Somehow, I don't know, good luck, and I told you Baba was always with me. So it could be Baba's blessings or Babaನೇ ನನ್ನ ಜೊತೆ ಇದ್ರಲ್ಲ, ಎಲ್ಲರನ್ನು ಬದಲಾಯಿಸೋ ಒಂದು ಶಕ್ತಿ ನನ್ನಲ್ಲಿ ಬಂದ್ಬಿಡ್ತು. ಸೊ ಎಲ್ಲಿ ಕಚೇರಿನಲ್ಲಿ, ಮುಖ್ಯಮಂತ್ರಿ ಕಚೇರಿನಲ್ಲಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿವರೆಗೂ ನನ್ನ ಜೊತೆ ಕೆಲಸ ಮಾಡೋರು ಹುಡುಗರು, ವಾಪಸ್ ಹೋಗಿ ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಕಚೇರಿಗೆ ವಾಪಸ್ ಬರೋರು. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಖುಷಿಯಿಂದ. ಒಂದು ಕುಟುಂಬವನ್ನ, ಒಂದು ವಾತಾವರಣ. ಐ ಹ್ಯಾಡ್ ಸಿಂಪತಿ. ಮಕ್ಕಳು ಯಾರೋ, ಅವರ ಮಕ್ಕಳು ಯಾವುದೋ ಕಾಲೇಜಿಗೆ ಸೇರಬೇಕಿರುತ್ತೆ ಅಂತ ಇಟ್ಕೊಳ್ಳಿ. ನಾನು ಫೋನ್ ಮಾಡಿ, ನೋಡಿ ನಮ್ಮ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಾರೆ, ನಿಮ್ಮ ಕಚೇರಿ ಮುಂದೆ ಬಂದು ನಿಲ್ಲಿಕ್ಕಾಗೋಲ್ಲ. ಅವರು ಬಂದರೆ ಇಲ್ಲಿ 10 ಜನದ ಕೆಲಸ ನಿಂತೋಗುತ್ತೆ. ನಿಮ್ಮ ಥರನೇ ಇರುವ 10 ಜನದ ಕೆಲಸ. ಅವರ ಮಗನಿಗೆ ಒಂದು ಸೀಟ್ ಕೊಡಿ. ಸೀಟ್ ಕೊಡಿಸೋದೇ ಆಗಲಿ, ಮಕ್ಕಳಿಗೆ ಕೆಲಸ ಕೊಡಿಸೋದೇ ಆಗಲಿ, ಅವ್ರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾದೆ. ಐ ಶೋಡ್ ಎಂಪತಿ ಆ್ಯಂಡ್ ಸಿಂಪತಿ ಟು ದೇರ್ ಸಿಚುಯೇಷನ್. ಹೆಲ್ಪ್ ದೆಮ್ ಲೀಗಲಿ. ಸ್ಲೋಲಿ the word spread. The trust was built. Trust and confidence was built. So in Vidhan Saudha, even today when I walk around, I will have some few people coming running to me and telling me, my son now is in America, madam. You got him a seat in so-and-so place. You helped us do this. So that confidence is built. A team is built. ಆ ಟೀಮ್ನ ನೀವು ಹೇಗೆ ಕಟ್ಬೋದು ಅಂತಂದರೆ, ಟೀಮ್ನ ಕಟ್ಟಲಿಕ್ಕೆ ಸಾಧ್ಯತೆ ಯಾವಾಗ ಅಂದರೆ ಓನ್ಲಿ ವಿತ್ ಹ್ಯೂಮನ್ ವ್ಯಾಲ್ಯೂಸ್, ಎಂಪತಿ, ಸಿಂಪತಿ, ಕಾನ್ಫಿಡೆನ್ಸ್, ಇಂಟಿಗ್ರಿಟಿ. ದಟ್ ಇಂಟಿಗ್ರಿಟಿ ವಾಟ್ ಯು ಟೆಲಿಂಗ್ ಹಿಮ್ ಟು ಕೀಪ್.
ಬಂದವ್ರ ಹತ್ರ ಏನು ಕೇಳಬೇಡ, ದೇವ್ರು ಕೊಡ್ತಾನೆ. ಅದನ್ನು ನಾವು ಪಾಲಿಸ್ಬೇಕು. ನಾವು ಪಾಲಿಸಿದರೆ ಅವರು ಪಾಲಿಸ್ತಾರೆ. ಸೊ ದಟ್ ವರ್ಡ್ ಸ್ಪ್ರೆಡ್, madam is like this. She will be very kind. She will be cooperative. She will take care of us when there is a need. So the confidence in the team was built. So by the time I got transferred to the next office, the word has already spread. So the people will come and automatically surrender. It became easy. What I could not do with authority and power, I could do with human values of love and affection. So that love, what Baba told me, I tried to practice. I cannot say even today I am very perfect, because I am answerable to somebody above me in my office. Sometimes things don't go properly. I may still shout a little bit. But over the years, people have understood. Next minute, they will come back to me. I would have given them a good piece of firing. But next minute, they'll come back to me. Madam, ಎಲ್ಲ ರೆಡಿ ಆಗಿದೆ ಮೇಡಮ್. ಏನ್ರಿ ಇಷ್ಟೊತ್ತು ಬೈದೆ, ಬೇಜಾರಾಯ್ತಾ? ಮೇಡಮ್, ನಿಮ್ಮನ್ನು ಬೇಜಾರೇ ಮಾಡ್ಕೊಳ್ಳಲ್ಲ ಮೇಡಮ್ ನಾವು. ನೀವು ಬೈತೀರಿ, ಒಳ್ಳೇದಕ್ಕೆ ಬೈತೀರಿ. ಓನ್ಲಿ ಫಾರ್ ವರ್ಕ್. ಯು ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ ವರ್ಕ್. You don't have personally anything against anybody. That is very clear. ನೀವು ಮೇಲ್ಗಡೆ ಬೈಸ್ಕೊಂಡು ಬಂದಿರ್ತೀರಿ, ನಮಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರ್ತೀರಿ ಅಷ್ಟೇ. ಹಾಗಾಗಿ ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ವಿ ನೆವರ್ ಫೀಲ್ ಬ್ಯಾಡ್ when you shout at us, because you would have gone through the same thing with your higher ups. So a confidence level was built. So I will tell you one experience and I will rest my case. I was transferred to many offices and at appropriate times. Nobody has got the better postings than me in the service. I have worked as special officer and media secretary to 3 chief ministers. I was with governor, president rule alli president of India jote. I was immediately moved as, when everybody was still waiting for postings, as Chief Executive Officer to Tumkur, Deputy Commissioner Ramnagar. I moved back from there. I worked with the Election Commission. I conducted the 2018 elections as Additional Chief Electoral Officer in Karnataka. It is very, very interesting. What happened in Ramnagar, I was doing a great job. Namma Ramnagardavar iddare, kai etti yaridiri? Yeah. So they will have heard of me, or they would have seen me there. At least in the papers, newspapers, if they have not physically met me. I did good work. I concentrated everywhere where I went. I made a small, like Baba told, a small portfolio. Education, health. My priorities were education, health, child development, security. So I made a small portfolio. And self-help. I always concentrated on improving self-help groups, because I felt economic independence or economic stability of the country and the development will come only through women becoming self-reliant and economically strong. My philosophy is, half the population are women. Sometimes little more than half also. If more than 75% of the population is in productive use, nothing can stop that country from progressing. So I always concentrated on that. But somehow, I was coming into loggerheads with the top brass of the district. ನನ್ನ ವರ್ಕಿಂಗ್ ಸ್ಟೈಲ್ ಅವರಿಗೆ ಮೆಚ್ಚುಗೆ ಆಗ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ದ ಪ್ರಯಾರಿಟಿ ನನಗೆ ಸರಿ ಅನ್ನಿಸ್ತಾ ಇರಲಿಲ್ಲ. ಸೊ ಹೇಗೋ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ.
ಅವರ ಪ್ರಯಾರಿಟಿನ ಒಂಚೂರು ಮಾಡೋದು, ಮೂಗಿಗೆ ಒಂದೊಂದು ಸತಿ ತುಪ್ಪ ಸವರಿ ಈ ಕಡೆ ನನ್ನ ಪ್ರಯಾರಿಟಿನೂ ಕೂಡ ಮುಂದಕ್ಕೆ ಸಾಗಿಸೋದು. ಈ ಥರ ಮಾಡ್ಕೋತಾ ಹೋಗ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಇನ್ನು ಮುಂದೆ ಆಗಲಿಕ್ಕಿಲ್ಲ, ಎಲೆಕ್ಷನ್ ಬೇರೆ ಬಂತು. ಅವರಿಗೂ ಅನ್ನಿಸ್ತು ಈಕೆ ತುಂಬ ಸ್ಟ್ರಿಕ್ಟ್, ಯಾರ್ಯಾರು ವೋಟರ್ಸ್ ಅಲ್ಲವೋ, ಐಡೆಂಟಿಟಿ ಕಾರ್ಡ್ ಯಾವ್ಯಾವುದೋ ಜಿಲ್ಲೆಯಿಂದ ಬಂದು ವೋಟ್ ಮಾಡ್ತಾರೋ ಅವರನ್ನೆಲ್ಲ ಡಿಲೀಟ್ ಮಾಡಿಬಿಡ್ತಾಳೆ ಈ ಹೆಣ್ಮಗಳನ್ನ ಇನ್ನೂ ಜಾಸ್ತಿ ದಿವಸ ಇಲ್ಲಿ ಇಟ್ಕೊಂಡ್ರೆ ಅಂತ. After 2 years of my service in the district, I was moved out. Before that, I had done something which you all would have seen. Because I was technologically strong, where throughout my journey, property taxes computerization ಅನ್ನು ಕಾರ್ಪೊರೇಷನಲ್ಲಿ ಮಾಡಿಸಿದ್ದೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಪಬ್ಲಿಕ್ ಗ್ರೀವೆನ್ಸಸ್ ಪೋರ್ಟಲ್, ನೀವು ಯಾರೇ ಬೇಕಾದರೂ ಒಂದು ಗ್ರೀವೆನ್ಸ್ ಹಾಕಿದ್ರೆ ಆ ಗ್ರೀವೆನ್ಸ್ಗೆ ಒಂದು ಸೊಲ್ಯೂಷನನ್ನು ಕೊಡಲಿಕ್ಕೆ ಆ ಕಚೇರಿಯ ಮುಖ್ಯಸ್ಥರ ಮೂಲಕ ಆ ಕೆಲಸವನ್ನು ಮಾಡಿಸಿ ಅವರಿಗೆ ಆಗಿದೆ ನೋಡಿ ನಿಮ್ಮ ಕೆಲಸ ಅಂತ ಹೇಳುವ ಒಂದು ಪೋರ್ಟ್ಫೋಲಿಯೋವನ್ನು ಮಾಡಿದ್ದೆ. ಮತ್ತು ಮುಖ್ಯಮಂತ್ರಿಗೆ ಕೈಯಲ್ಲಿ ಎಲ್ಲ ಬೆರಳಿನಲ್ಲೇ ಇರಬೇಕು ಎಲ್ಲ ಅಂಕಿ ಅಂಶಗಳು, ಯಾವ್ಯಾವ ಇಲಾಖೆಯಲ್ಲಿ ಏನೇನು ಅಂಕಿ ಅಂಶಗಳಿದೆ, ಅವರು ಎಷ್ಟು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, ಎಷ್ಟು ದುಡ್ಡು ಕೊಟ್ಟಿದ್ದೀವಿ, ಎಷ್ಟು ದುಡ್ಡು ವರ್ಕ್ ಇದು ಮಾಡಿದ್ದಾರೆ, ಎಷ್ಟು ಕೆಲಸಗಳಾಗಿದೆ, ಎಷ್ಟು ಟಾರ್ಗೆಟ್ ಇತ್ತು, ಇದೆಲ್ಲವೂ ಅವರ ಕೈ ಬೆರಳಲ್ಲಿರಬೇಕು. ಮುಖ್ಯವಾಹಿನಿ ಅಂತ ಒಂದು SM ಕೃಷ್ಣ ಅವರಿದ್ದಾಗ ಅದಕ್ಕೆ ಒಂದು ಮುಖ್ಯವಾಹಿನಿ ಅಂತ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಕೊಟ್ಟಿದ್ದೆ. ಸಕಾಲ ಅಂತ ಒಂದು ಯೋಜನೆಯಲ್ಲಿ ಅದನ್ನು ಕೂಡ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಸೇರಿಸಿ ಯಾರ್ಯಾರು ಟೈಮಿಗೆ ಸರಿಯಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಯಾರು ಸರ್ವಿಸ್ ಕೊಡ್ತಾ ಇಲ್ಲ ಅನ್ನೋದನ್ನು ರೆಡಿ ಮಾಡಿದ್ವಿ. ಸರ್ವಿಸ್ ಕೊಡದೇ ಇದ್ದವರಿಗೆ ಪೆನಲ್ಟಿ, ಇನ್ನೊಂದು ಮತ್ತೊಂದು ಅಂತ. ಇದೇ ಥರ ಎಲೆಕ್ಷನ್ ಕಮಿಷನಲ್ಲಿ ಕೂಡ ನೀವು ನೋಡಿದಾಗೆ ರಾಮನಗರದಲ್ಲಿದ್ದಾಗ ನಾನೇ ಫಸ್ಟ್ ಮಾಡಿದ್ದು ನಿಮ್ಮ ಬೂತ್ ಯಾವುದು, ನೀವು ಮನೇಲಿ ಕೂತು ನಿಮ್ಮ ಮೊಬೈಲಲ್ಲಿ ನೋಡಿಕೊಂಡ್ರೆ ನಿಮ್ಮ ಬೂತ್ ಯಾವುದು, ನಿಮ್ಮ ಬೂತಿನ ಹತ್ತಿರ ಇರುವ ಆಸ್ಪತ್ರೆ ಯಾವುದು, ಏನಾದರೂ ಎಮರ್ಜೆನ್ಸಿ ಇದ್ದರೆ ನಿಮ್ಮ ಬೂತಿನ ಹತ್ತಿರ ಇರುವಂಥ ಪೊಲೀಸ್ ಸ್ಟೇಷನ್ ಯಾವುದು, ವಿಚ್ ಇಸ್ ದ ಪೊಲೀಸ್ ಸ್ಟೇಷನ್ ಕ್ಲೋಸೆಸ್ಟ್ ಟು ಯುವರ್ ಬೂತ್. ಸೊ ಆಲ್ ದ ಎಮ್ಯುನಿಟೀಸ್ ಕ್ಲೋಸ್ ಟು ದ ಬೂತ್, ವಿಚ್ ಇಸ್ ದ ನೆಕ್ಸ್ಟ್ ಬೂತ್. Okay, so you can sit at home and look at your voter ID and you can decide which is the booth you have to go to and what time you can go. And also one more thing I had done, what is the crowd outside that booth, so that you can decide whether you should go and join in the queue or you can wait at home, go late. So the election commission was well aware of my work in Ramnagar. When they moved me 15 days before that election was declared, they moved me from Ramnagar. I was without a posting. Election Commission, even today I remember, they called me and said, they don't want you to conduct election in one district. We will ensure you will conduct the election in the entire state. So I conducted the election in the entire state. COVID, just before that, then I was given an option. So I worked as Mission Director of National Rural Livelihood Mission, which had not taken off in the state at all. It is the Prime Minister's pet project where self-help group women, we give them working capital, make them start enterprises. We give them financial literacy. So that program and skill building, both of them go hand in hand. So ಎರಡನ್ನು NRLM ಅಲ್ಲಿ ಅಭಿಯಾನ ನಿರ್ದೇಶಕರಾಗಿ 2.5 ವರ್ಷ ಕೆಲಸ ಮಾಡಿ ಅದನ್ನು ಒಂದು ಹಂತಕ್ಕೆ ತಂದು 2,69,000 ಗುಂಪುಗಳನ್ನು ಮಾಡಿ ಈ ಎಲ್ಲ ಗುಂಪುಗಳಿಗೂ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಕೊಟ್ವಿ. ಅಲ್ಲಿದ್ದ ನಂತರ ನನಗೆ ಥ್ಯಾಂಕ್ ಯು, ಅಲ್ಲಿಂದ ನನ್ನನ್ನು IGR ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಅಂತ ಟ್ರಾನ್ಸ್ಫರ್ ಮಾಡಿದ್ರು. ಅದು ಮೋಸ್ಟ್ ಟಫ್. ಐ ಆಮ್ ಅಗೇನ್ ಗೋಯಿಂಗ್ ವಿದಿನ್ ದ ಫ್ರೇಮ್ ವರ್ಕ್ ಆ್ಯಂಡ್ ಟೆಲಿಂಗ್ ಯು ಹೌ ಇಫ್ ಯು ವರ್ಕ್ ವಿತ್ ಹ್ಯೂಮನ್ ವ್ಯಾಲ್ಯೂಸ್, ಇಫ್ ಯು look at things with human values, you will be able to do wonders. It is the most difficult difficult portfolio. Usually very, very senior officers of the level of
principal secretary or additional chief secretaries are given that post. When they picked me, being most junior, they picked me for that post, I was scared. I said, no, not that department. I will be retiring soon. In 2.5 years, I am retiring. If I go to a department this difficult, I will have 10 cases on me and I will not be able to peacefully retire. And I don't want it. Most corrupt department, I don't want. So the moment I heard I was transferred, I went to Chief Secretary's office. He was coming down from his office, going in the lift. I also met him in the lift. I said, sir, you have taken charge? No, sir, I came to request you. Take charge first and then come back and talk to me. Before you take charge, I will not talk to you. Then I went to Additional Chief Secretary, Vandita madam, and I told her, she's also one of the great devotees. I went and told her, madam, somehow you please speak to Chief Secretary. Give me some development department. Give me a district and one more district I will do. Or give me some development department, RDPR or something like that. I don't want to go and work in sub-registrar office. ಅವ್ರನ್ನೆಲ್ಲ ನಾನು ಕಂಟ್ರೋಲಿಗೆ ತೊಗೊಂಡು ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಶಿ ಸೆಡ್, ಓಕೆ, ನಾನು ಮಾತಾಡ್ತೀನಿ ಚೀಫ್ ಸೆಕ್ರೆಟ್ರಿಗೆ, ಬಾ ಅಂತ ಕರ್ಕೊಂಡು ಹೋದರು. ನೀವು ಹೊರಗಡೆ ಕೂತಿರು, ನಾನು ಒಳಗಡೆ ಹೋಗಿ ಮಾತಾಡ್ತೀನಿ ಅಂತ ಹೋದರು. ಒಂದು 15-20 ನಿಮಿಷ ಬಿಟ್ಕೊಂಡು ಹೊರಗಡೆ ಬಂದರು. ಫಸ್ಟು ಹೋಗಿ ಚಾರ್ಜ್ ತೊಗೊಳ್ಳಿ, ಇಲ್ಲ ಅಂದರೆ ನಿಮಗೆ ಸಕಾಲದಲ್ಲಿದ್ದೀರಿ, ನೀವು ರಿಟೈರ್ಡ್ ಆಗೋವರೆಗೂ ಸಕಾಲದಲ್ಲೇ ಬಿಟ್ಬಿಡ್ತಾರೆ ನಿಮ್ಮನ್ನ, ಬೇರೆ ಯಾವ ಪೋಸ್ಟು ಕೊಡಲ್ಲ, ಚಾರ್ಜ್ ತೊಗೊಂಬಿಡಿ ಫಸ್ಟು, ಕಷ್ಟ ಆಗೋದಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ಬಾಬಾ ನಿನ್ನ ಜೊತೆ ಇರ್ತಾನೆ ಯಾವಾಗಲೂ, ಬಾಬಾ ಇರ್ತಾರೆ ನಿನ್ನ ಜೊತೆ, ನಿನ್ಗೇನು ತೊಂದರೆ ಆಗೋಲ್ಲ, ಹಿ ವಿಲ್ ಟೇಕ್ ಕೇರ್ ಆಫ್ ಯು, ನೀ ಯಾಕೆ ಎಷ್ಟು ಹೆದರ್ಕೊಂಡಿದ್ಯಾ, ಯು ಗೋ ಟೇಕ್ ಚಾರ್ಜ್. ಸರಿ ಅಂತ 6:30 ಸಾಯಂಕಾಲ ಹೋಗಿ ಚಾರ್ಜ್ ತೊಗೊಂಡೆ, ಯಾಕಂದರೆ ಚೀಫ್ ಸೆಕ್ರೆಟರಿ ಮಾತಾಡ್ಸೋಲ್ಲ ಇಲ್ದಿದ್ರೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದೆ, ಚೀಫ್ ಸೆಕ್ರೆಟರಿ ಕೂರಿಸ್ಕೊಂಡ್ರು. ಪರ್ಟಿಕ್ಯುಲರ್ಲಿ ನಿನ್ನನ್ನು ಹುಡುಕಿ ಹಾಕಿರೋದು ಏನಕ್ಕೆ ಅಂದರೆ, ನೀನು ಟೆಕ್ನಾಲಜಿಕಲಿ ಸ್ಟ್ರಾಂಗ್, ಯು ಆರ್ ವೆರಿ ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್ ವಿತ್ ಪೀಪಲ್. ಸೊ ಡೋಂಟ್ ಬಿಕಮ್ ಅ ಪೊಲೀಸ್. ಐ ಹ್ಯಾವ್ ವರ್ಕ್ಡ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅರ್ನ್ಡ್ ಅ ವೆರಿ ಗುಡ್ ನೇಮ್ as Inspector General of Registration. Don't become a police. Don't go after them like policemen. Make reforms in such a way that corruption is not possible. So I sat and thought, how can I do that? 2 things I started doing. Dealing with all of them with lot of affection. I tried to tell them how much of bad name that whole department has earned. Do you want to have this bad name? Do you want your children to be known as children of so-and-so? Or do you want to have respect? Second thing I started doing quietly, developing a software which will put an end to all this. So sitting wherever you are sitting, you can file your sale deed. It will go online to the sub-registrar. Online ಅಲ್ಲಿ ಹೋಗುತ್ತೆ. ಸಬ್-ರಿಜಿಸ್ಟ್ರಾರ್ ಓಕೆ ಅಂತ ಅಂದರೆ ಅಲ್ಲಿ ದೆನ್ ಇಟ್ ಗೋಸ್ ಫಾರ್ ಪೇಮೆಂಟ್. ಒನ್ಸ್ ಯು ಮೇಕ್ ದ ಪೇಮೆಂಟ್, ಯು ಗೋ ಟು ದ ಸಬ್-ರಿಜಿಸ್ಟ್ರಾರ್ಸ್ ಆಫೀಸ್ ಫಾರ್ 5 minutes ವೇರ್ ಯು ಗಿವ್ ಯುವರ್ ಥಂಬ್, ಯುವರ್ ಸಿಗ್ನೇಚರ್ ಆ್ಯಂಡ್ ಯುವರ್ ಫೋಟೋಗ್ರಾಫ್. ದಟ್ ಇಸ್ ದ ಓನ್ಲಿ ಥಿಂಗ್. ಬೈ ದ ಟೈಮ್ ಯು ಗೋ ದೇರ್, 90% of the registration is already done. After that, it cannot be refused. More than anything else, I had worked on the mindset. When they did Kaveri 1, Kaveri 1 was just introducing the computer, ashte, nothing else. Introducing a computer for registration. They had to take police protection. The sub-registrars were totally against it. They went on strike, they destroyed all the machines, they did so many things. But when I did Kaveri 2, with the blessings of Baba, it was like lifting the flower up with that easy. Every office, they decorated it. They made it like a bank office. Inside the office, if you go now, it looks like a bank. There are counters. And you have to just go and sit in front of the counter. They will take the picture, you will sign. They will give you, on your way back, you will take your sale deed and you will go. Outside waiting room is like a 5-star waiting room. You have water, you have drink, majjige. We have our counter of Nandini milk. You have a small play area for the children to play.
Then we have a big screen where we show you all the government's achievements. Not films, only government achievements. So we made it into a very beautiful, simple thing. Kaveri 2 is today known all over the country. We are the first ones to do it. We have done in the entire country, we are the first to do an online registration. Further, I had made a plan. Even if I am not there, whoever comes should go for faceless registration. Faceless registration is you sit in your house, you register a property by sending your Aadhaar and your other credentials. Also, whatever property you are buying, that property which you buy, you will already government will verify if it has anything anybody else has registered, any liability on it, any bank loan on it. Everything is verified. So you don't have to worry. So this was introduced only because of all the love and affection. The first office which I inaugurated, the Kaveri 2 where I inaugurated, I finished cutting the tape. I walked in, saw the arrangement was good. Then I walked into the sub-registrar's office. Who do I see there? Baba's picture. Baba is there. So I told my assistant, my personal secretary, Kaveri 2 will be done without any problem. I will assure you today. Baba's gone there before me. He's already waiting for me. So it will be done. So this has been my personal experience of using human values. So it is a lifeline, definitely a lifeline for people in professional life. If you deal with everybody with integrity, honesty, empathy, sympathy, most of all, love, you will be able to achieve anything in this world. Sai Ram, and thank you. Jai Hind, Jai Karnataka. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ. ನೀವು ಕನ್ನಡ ಮಾತಾಡಿದ್ಮೇಲೆ ನನಗೂ ಅನ್ನಿಸ್ತಾ ಇದೆ ಫಸ್ಟ್ ಕನ್ನಡನೇ ಮಾತಾಡುವ ಅಂತ. ಸೊ ಇಟ್ಸ್ ರಿಯಲಿ ನೈಸ್ ಮ್ಯಾಮ್. ಆ್ಯಂಡ್ ಅಧಿಕಾರಕ್ಕೆ ಒಂದು ಮಾನವೀಯ ಮೌಲ್ಯತೆ ಅನ್ನುವಂಥದ್ದು ಸೇರಿದ್ರೆ ಕೆಲಸ ಎಷ್ಟು ಮಹತ್ತರವಾಗಿ ಆಗಬಹುದು ಅನ್ನೋಂಥ ಒಂದು ನಿದರ್ಶನವಾದ ಕೆಲಸ ನಮ್ಮ ಮಮತಾ ಮೇಡಮ್ ಅವ್ರದ್ದು ಅಂತ ಹೇಳ್ಬೋದು. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಆ್ಯಂಡ್ ಎಷ್ಟೋ ಮೌಲ್ಯಗಳನ್ನು ಹೇಳಿದ್ರಿ, ಲೈಕ್ ಲವ್, ವಿಸ್ಡಮ್, ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಆ್ಯಂಡ್ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಎಲ್ಲರೂ ಶೇರ್ ಮಾಡಿಕೊಂಡಿದ್ದು ತುಂಬಾ ಸಂತೋಷವಾದಂತಹ ವಿಚಾರ. ಥ್ಯಾಂಕ್ ಯು ಮ್ಯಾಮ್ for the insightful speech. Your words reinforce the timeless values that the Sri Satya Sai Bal Vikas and Swami obviously instills in every child and to everyone of us in our professional lives too. We thank you once again for gracing the occasion and sharing your thoughts with us, ma'am.